ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಸೊ ನಾನಂತೂ ಇವತ್ತು ಬೆಳಗ್ಗೆ 5:30ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಆ್ಯಸ್ ಯೂಶ್ವಲ್ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಬಿಸಿನೀರನ್ನ ಕುಡಿದು ಇನ್ನು ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಬಂದು ನಾನು ಸೊಪ್ಪಿನ ಸಾರು, ಮುದ್ದೆ, ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ. ಹಾಗೆ ಸ್ವಲ್ಪ ಕಡಲೆಕಾಳಿದ್ರೆ ಸೊ ಅದನ್ನು ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೊ ನಮಗೆ ಸೊಪ್ಪಿನ ಸಾರು ಕೂಡ ಎಲ್ಲ ಬೆಂದಿದ್ದಾಯಿತು. ಸೊ ಇದನ್ನು ಮಸ್ಕೂತಿಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಸೊ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ನಮಗೆ ಸೊಪ್ಪಿನ ಸಾರಂತೂ ರೆಡಿ ಆಗುತ್ತೆ. ಸೊ ಕಡಲೆಕಾಳು ಕೂಡ ನಮಗೆ ಬೆಂದಿದೆ. ಸೊ ಅದಕ್ಕೂ ಕೂಡ ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನು ಪಲ್ಯ ಮತ್ತು ಸಾರು ಎರಡು ಕೂಡ ರೆಡಿ ಆಗುತ್ತೆ. ಸೊ ನಾನು ಯೂಶ್ವಲಿ ಸೊಪ್ಪಿನ ಸಾರಿಗೆ ಸ್ವಲ್ಪ ತುಪ್ಪನ ಹಾಕ್ಕೊತೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಸೊ ಇವತ್ತು ನಾವು ನಮ್ಮ ಅತ್ತೆ ಮನೆಗೆ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಅಡುಗೆ ಮಾಡ್ಕೊತಾ ಇದ್ದೀನಿ. ಅಂದರೆ ಬೇಗ ಊಟ ಮಾಡಿಕೊಂಡೆ ಇನ್ನು ಬಸ್ ಹತ್ತಿ ಬಿಡೋಣ ಅಂತ ಹೇಳಿ. ಸೊ ನಾವು ಯೂಶ್ವಲಿ ಇಲ್ಲಿಂದ ಮತ್ತೆ ಊರಿಗೆ ಹೋಗೋಷ್ಟೊತ್ತಿಗೆ ಒಂದು ಅರೌಂಡ್ 4 to 5 hours ಆಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಬಿಡೋಣ ಅಂತ ಹೇಳಿ ಬೇಗ ಎದ್ದು ಎಲ್ಲ ಅಡುಗೆ ಮಾಡ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ಸೊಪ್ಪಿತ್ತು ಮನೆಯಲ್ಲಿ. ಸೊ ಅದು ಇನ್ನೇನು ಮಾಡೋದಂತ ಸೊಪ್ಪಿನ ಸಾರು ಮಾಡಿ ಇನ್ನು ಮುದ್ದೆ ಮತ್ತು ಅದಕ್ಕೆ ಅನ್ನ ಆದರೆ ತುಂಬ ಚೆನ್ನಾಗಿರುತ್ತಲ್ಲ ಕಾಂಬಿನೇಷನ್ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆ ಮುದ್ದೆ ತಿನ್ನೋಕ್ಕೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಸೊ ನನಗಂತೂ ರಿಯಲಿ ತುಂಬ ಇಷ್ಟ ಆಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮುದ್ದೆ ತಿನ್ನೋಕ್ಕೆ. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಕ್ಯಾರೆಟು ಮತ್ತು ಬೀಟ್ರೂಟ್ ಆ್ಯಂಡ್ ಬೆಟ್ಟದ ನೆಲ್ಲಿಕಾಯಿ 3 ಹಾಕಿಬಿಟ್ಟು ಅವ್ರಿಗೆ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ಮನೆಯಲ್ಲಿ ಆಪಲ್ ಇತ್ತು ಅಂತ ಹೇಳಿಬಿಟ್ಟು ಆಪಲ್ ಮಿಲ್ಕ್ ಶೇಕ್ನ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆಲ್ಲ ರೆಡಿ ಮಾಡಿಟ್ಟು ಇನ್ನು ನಾನು ಟೀ ಪ್ರಿಪೇರ್ ಮಾಡ್ಕೊಂಡು ಟೀ ಕುಡಿತಾ ಇದ್ದೀನಿ. ಇನ್ನು ಮಕ್ಕಳು ನಮ್ಮ ಹಸ್ಬೆಂಡ್ ಯಾರೂ ಎದ್ದಿಲ್ಲ. ಆ್ಯಂಡ್ ಇನ್ನೂ ಸ್ವಲ್ಪ ಪಾತ್ರೆ ಇತ್ತು. ಸೊ ಅಡುಗೆ ಎಲ್ಲ ಆಯಿತು ಆ್ಯಂಡ್ ಪಾತ್ರೆ ವಾಶ್ ಮಾಡ್ಕೊತಾ ಇದ್ದೀನಿ. ಇನ್ನು ಇವಾಗ ನಮ್ಮ ಮಕ್ಕಳು ನಮ್ಮ ಹಸ್ಬೆಂಡ್ ಎಲ್ಲ ಕೂಡ ಎದ್ದಿದ್ದಾರೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ. ಇನ್ನು ಕಸ ಗುಡಿಸ್ತಾ ಇದ್ದೀನಿ. ಆ್ಯಂಡ್ ಕಸ ಗುಡಿಸಿದ ಆದಮೇಲೆ ಇನ್ನು ಮಕ್ಕಳು ನಾನು ಎಲ್ಲ ಕೂಡ ಸ್ನಾನ ಮಾಡಿ ರೆಡಿಯಾಗಿ ಊಟ ತಿಂದು ಹೊರಡಬೇಕು. ಆ್ಯಂಡ್ ನಮ್ಮ ಗಮ್ಯ ಅಂತೂ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ. ಆ್ಯಕ್ಚುಲಿ ನಮ್ಮ ಮಕ್ಕಳಿಗೆ ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ಏನೋ ಒಂದು ಹೇಳ್ತಾನೆ ಇರ್ತಾರೆ, ಮಾತಾಡ್ತಾನೆ ಇರ್ತಾರೆ. ಸೊ ಹಾಗೆ ಆ್ಯಂಡ್ ಆಪಲ್ ಮಿಲ್ಕ್ ಶೇಕ್ನ ರೆಡಿ ಮಾಡಿಬಿಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಹಸ್ಬೆಂಡ್ಗೆ ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಜ್ಯೂಸ್ ಯಾವಾಗಲೂ ಬ್ರೇಕ್ಫಾಸ್ಟ್ಗೆ ಮುಂಚೆ ಕುಡಿಬೇಕಲ್ವ. ಸೊ ಹಾಗಾಗಿ ಫಸ್ಟು ಮಕ್ಕಳಿಗೆ ಜ್ಯೂಸ್ ಕೊಡ್ತಾ ಇದ್ದೀನಿ ಆ್ಯಂಡ್ ನಾನು ಕೂಡ ಕುಡಿತಾ ಇದ್ದೀನಿ. ನನಗಂತೂ ಫುಲ್ ಟೆನ್ಷನು, ಅಂದರೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನಂತೂ ಫಾಸ್ಟಾಗೆ ನಿಂತ್ಕೊಂಡೆ ಜ್ಯೂಸ್ ಕುಡಿತಾ ಇದ್ದೀನಿ. ಸೊ ಇವಾಗ ಎಲ್ಲರೂ ಕೂಡ ರೆಡಿ ಆಗಿದ್ದಾಯಿತು. ಇನ್ನು ಪೂಜೆ ಮಾಡಬೇಕು. ಸ್ವಲ್ಪ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಇನ್ನು ಹೊರಡ್ತೀವಿ ಅಷ್ಟೇ. ಇನ್ನು ಫ್ರೈಡೇ ಎಲ್ಲ ದೀಪ ಹಚ್ಚಿ ಪೂಜೆ ಮಾಡಿದ್ದೆ. ಸೊ ಇವಾಗ ಕೂಡ ಇನ್ನು ಜಸ್ಟ್ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಊರಿಗೆ ಏನಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಸೊ ಊರ ಹಬ್ಬ ಇದೆ. ಅಂದರೆ ಫಸ್ಟು ನಮ್ಮ ಹಸ್ಬೆಂಡ್ ಅವ್ರದ್ದು ವಿಲೇಜು. ಸೊ ಅವರು ಮತ್ತೆ ಟೌನಲ್ಲಿ ಸೆಟಲ್ ಆಗಿದ್ದಾರೆ. ಸೊ ಅಲ್ಲೋಗಿ ಹಬ್ಬ ಮಾಡ್ತೀವಿ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಇನ್ನು ಮೆಟ್ರೋ ಸ್ಟೇಷನ್ ತನಕ ನಮ್ಮ ಹಸ್ಬೆಂಡ್ ಡ್ರಾಪ್ ಮಾಡಿದ್ರು. ಸೊ ಅಲ್ಲಿಂದ ಇನ್ನು ಮೆಟ್ರೋ ಹತ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮಕ್ಕಳು ನೋಡಿ ಏನು ಮಾಡ್ತಿದ್ದಾರೆ ಇಲ್ಲಿ ಅಂತ ಹೇಳಿ. ಬಂದಿಲ್ಲ, ಸಾಕು. ಸೊ ಇವಾಗ ಇನ್ನು ನಾವು ಮೆಟ್ರೋ ಸ್ಟೇಷನಲ್ಲಿ ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಾವು ಬರೋಕ್ಕಿಂತ ಮುಂಚೆ ಟ್ರೈನ್ ಮಿಸ್ ಆಯಿತು. ಸೊ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಾವು ಬಂದಿರೋ ಸ್ಟೇಷನ್ ಬಂದು ಶ್ರೀ ಸತ್ಯಸಾಯಿ ಹಾಸ್ಪಿಟಲ್. ಆ್ಯಕ್ಚುಲಿ ಇಷ್ಟು ದೊಡ್ಡದಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನಂತೂ ಫಸ್ಟ್ ಟೈಮ್ ನೋಡಿದ್ದು. ಬಟ್ ಫ್ರಂಟ್ ವ್ಯೂವಿಂದ ನೋಡಿದಾಗ ಹೇಗೆ ಅನಿಸುತ್ತೆ ಅಂದರೆ ವಿಧಾನಸೌಧ ಥರ ಇದೆ ಅಲ್ವಾ ನೋಡಲಿಕ್ಕೆ. ಹಾಸ್ಪಿಟಲ್ ಇಷ್ಟು ದೊಡ್ಡದಿದೆ ಅಂತ ರಿಯಲಿ ನನಗೆ ಗೊತ್ತೇ ಇರಲಿಲ್ಲ. ಬಟ್ ಒಂಥರ ನೋಡ್ಲಿಕ್ಕೆ ಕೂಡ ಹೊರಗಡೆಯಿಂದ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಹಾಗೆ ಸ್ವಲ್ಪ ಹೊರಗಡೆಯಿಂದ ವಿಡಿಯೋ ಕ್ಲಿಪ್ಸ್ನ ತಗೊಂಡು ಆ್ಯಂಡ್ ಮಕ್ಕಳಿಗೆ 1 or 2 ಫೋಟೋಸ್ನ ತಗೊಂಡ್ವಿ. ಅಷ್ಟರಲ್ಲಿ ನಮಗೆ ಇನ್ನು ಮೆಟ್ರೋ ಕೂಡ ಬಂತು. ಸೊ ಮೆಟ್ರೋ ಹತ್ಕೊಂಡು ಇನ್ನು ಮೆಜೆಸ್ಟಿಕ್ ಅಂತೂ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮಕ್ಕಳದಂತೂ ಕತೆ ಅಂದರೆ ಒಳ್ಳೆ ಕತೆ. ಈ ಮೆಟ್ರೋದಲ್ಲಿ ಕೂಡ ಇಲ್ಲಿಂದ ಮೆಜೆಸ್ಟಿಕ್ ಹೋಗೋಕ್ಕೆ 1 hour ಆಗುತ್ತೆ. ಅರೌಂಡ್ ಒಂದು 45 minutes 50 minutes ಆಗುತ್ತೆ. ಸೊ ಅಷ್ಟರಲ್ಲಿ ಕೂಡ ಫುಲ್ಲು ಫೈಟಿಂಗೇ ಇರುತ್ತೆ. ಅಂದರೆ ಒಬ್ಬರಿಗೆ ಫೋಟೋಸ್ ತೆಗೆದ್ರೆ ನನಗೆ ತೆಗಿಯಲ್ವಾ, ವಿಡಿಯೋ ತೆಗೆದ್ರೆ ನನಗೆ ತೆಗಿಯಲ್ವಾ,
ಸೊ ಆ ಥರ. ಆಮೇಲೆ ನಾನು ಚೆನ್ನಾಗಿ ಕಾಣಬೇಕು ಸೊ ಆ ಥರ ಫೈಟ್ ಮಾಡ್ತಿರ್ತಾರೆ. ಆ್ಯಂಡ್ ಕೊನೆಗಂತೂ ಮೆಜೆಸ್ಟಿಕ್ಗೆ ರೀಚ್ ಆಗಿದ್ದಾಯಿತು. ಸೊ ಇವಾಗಿನ ಹೊರಗಡೆ ಎಕ್ಸಿಟ್ ಆಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಂತೂ ಐ ಲವ್ ಮೈ ಇಂಡಿಯಾ ನಮ್ಮ ಮೆಟ್ರೋ ಅಂತ ಸೊ ಈ ಥರ ಇತ್ತು. ಸೊ ಇದು ಸಖತ್ ಇಷ್ಟ ಆಯಿತು ನನಗೆ. ಸೊ ಇಲ್ಲಿ ನಮ್ಮ ಮಕ್ಕಳಿಗೆ ಫೋಟೋ ಶೂಟ್ ಮಾಡಿಕೊಂಡು ಇನ್ನು ಮೆಜೆಸ್ಟಿಕ್ ಅಂತೂ ಬಂದುಬಿಟ್ಟೆ. ಇಲ್ಲಿ ಬಂದು ಬಸ್ ಹತ್ತಿದ್ದೀನಿ. ಬಸ್ ನೋಡಿ ಎಷ್ಟು ಖಾಲಿ ಇದೆ ಅಂತ ಹೇಳಿ ನಾವೇ ಫಸ್ಟ್ ಕಾಲಿಟ್ಟು ಬಸ್ ಹತ್ತಿದ್ದೀವಿ. ಆ್ಯಂಡ್ ತುಂಬ ಅಂದರೆ ತುಂಬ ಫುಲ್ ಖಾಲಿ ಇದೆ ಬಸ್ ಅಂತೂ. ಆ್ಯಂಡ್ ನಾನೇನು ಅಂದ್ಕೊಂಡೆ ಇವತ್ತು ಮೇ ಬಿ ಫುಲ್ ಖಾಲಿ ಇರುತ್ತೆ ಬಿಡು, ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊಂಡೆ. ಬಟ್ ಅದು ಸಾಧ್ಯನೇ ಇಲ್ವಲ್ಲ. ಹೋಗ್ತಾ ಬಸ್ ಕೂಡ ಫುಲ್ಲು ರಶ್ ಆಯಿತು. ಆ್ಯಂಡ್ ಕೊನೆಗೆ ಸ್ವಲ್ಪ ಜನ ಸ್ಟ್ಯಾಂಡಿಂಗಲ್ಲೇ ಬಂದರು ಊರ ತನಕ. ಆ್ಯಂಡ್ ಬಸ್ ಹತ್ತಿದ ತಕ್ಷಣ ಒಂದು ಸ್ವಲ್ಪ ಹೊತ್ತಿಗೆ ನಮ್ಮ ಗಮ್ಯ ಕೂಡ ಮಲ್ಕೊಂಡ್ಲು. ಗವ್ಯ ಅಂತೂ ಮಲಗು ಅಂದರೂ ಕೂಡ ಮಲಗ್ತಾನೇ ಇಲ್ಲ. ಇನ್ನು ಆಟ ಆಡ್ತಾನೆ ಇದ್ದಾಳೆ. ಏನೇನೋ ಕತೆ ಹೇಳಿ ಸ್ಟೋರಿ ಹೇಳಿ ಮಲಗಿಸಿದ್ದಾಯಿತು. ಆ್ಯಂಡ್ ಇನ್ನೊಂದು ಏನಂತಂದರೆ ನನಗೆ ಈ ಬಸ್ಸಲ್ಲಿ ಹೋಗೋಕ್ಕೆ ಪ್ರಾಬ್ಲಮ್ ಏನಂದರೆ ನಮ್ಮ ಗಮ್ಯಗೆ ಇನ್ನು 5 years ಕಂಪ್ಲೀಟ್ ಆಗಿಲ್ಲ. ಅವಳಿಗೆ ಕಂಪ್ಲೀಟ್ ಆಗೋಕ್ಕೆ ಇನ್ನೂ 3 months ಟೈಮ್ ಹಿಡಿಯುತ್ತೆ. ಸೊ ಸೀಟ್ ಮಾತ್ರ ಒಬ್ಬರಿಗೆ ಕೊಡ್ತಾರೆ. ನೋಡಿ ನನ್ನ ಕಷ್ಟ ಹೇಗಿದೆ ಅಂತ ಹೇಳಿ. ಅಂದರೆ ಒಂದು ಸೀಟಲ್ಲೇ 3 ಜನ ಹೋಗಬೇಕು. ಅದೇ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಒಂಥರ ತುಂಬ ಬೇಜಾರಾಗ್ಬಿಡುತ್ತೆ. ಆ್ಯಕ್ಚುಲಿ ಅವಳಿಗೆ ಆಫ್ ಟಿಕೆಟ್ ಇದ್ದರೆ ಸೀಟ್ ಕೊಡ್ತಾರೆ. ಸೊ ಇಲ್ವಲ್ಲ. ಸೊ ಹಾಗಾಗಿ ಒಂದು ಸೀಟ್ ಮಾತ್ರನೇ ಕೊಡ್ತಾರೆ. ಸೊ ಒಂದು ಸೀಟಲ್ಲೇ ಈ ಥರ 3 ಜನ ಕೂತ್ಕೊಂಡು ಹೋಗಬೇಕು. ಆ್ಯಂಡ್ ಸ್ವಲ್ಪ ಜನ ಬೇರೆಯವ್ರು ಕೂಡ ಅರ್ಥನೇ ಮಾಡ್ಕೊಳ್ಳಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗೆ ಇನ್ನದು ಜಗಳ ಮಾಡೋದು ಬೇಡ ಅಂತ ಹೇಳಿ ನಾನು ಕೂಡ ಕೊಟ್ಬಿಡ್ತೀನಿ. ನಾನು ಅಡ್ಜಸ್ಟ್ ಮಾಡಿಕೊಂಡೇ ಬಂದುಬಿಡ್ತೀನಿ. ಸೊ ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ರು. ಇಲ್ಲಿ ನಮ್ಮ ಮಕ್ಕಳಿಗೆ ಫ್ರೂಟ್ಸ್ನ ಕೊಡಿಸಿದ್ದೀನಿ. ಇನ್ನು ನಮ್ಮ ಮಕ್ಕಳು ತಿಂತಾ ಇದ್ದಾರೆ, ಸೀಬೆ ಹಣ್ಣು ತಿಂತಾ ಇದ್ದಾರೆ. ಸೊ ತಿಂದಿದ್ದಾದಮೇಲೆ ಮತ್ತೆ ಬಸ್ ಹತ್ಕೊಂಡು ಕೊನೆಗಂತೂ ನಮ್ಮ ಊರಿಗೆ ರೀಚ್ ಆಗಿದ್ದಾಯಿತು. ಸೊ ಇಲ್ಲಿ ಪಿಕಪ್ ಮಾಡ್ಕೊಳ್ಳೋಕ್ಕೆ ನಮ್ಮ ಅತ್ತೆ ಬಂದಿದ್ದರು. ಸೊ ಅಲ್ಲಿಂದ ಆಟ ಹತ್ಕೊಂಡು ಮನೆಗೆ ಹೋಗಿ ಸೊ ಅವ್ರ ಅಜ್ಜಿ ಮೊಮ್ಮಕ್ಕಳಿಗೆ ಇಬ್ಬರಿಗೂ ದೃಷ್ಟಿ ತೆಗಿತಾ ಇದ್ದಾರೆ. ಸೊ ಈ ವ್ಲಾಗ್ ಅಂತೂ ಇಲ್ಲಿಗೆ ಮುಗೀತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್, ಟೇಕ್ ಕೇರ್.